ಸ್ನೇಹಿತರೆ, ನಾನು ಇವತ್ತಿದ್ದೀನಿ ತಾಳುಕೋಟೆಯಲ್ಲಿ ಅನಂತಪುರ ಪೇಟೆ ಕತ್ತಿವಣೆ ಅಂತ ಹೇಳಿ. ಇಲ್ಲಿ ನಾನು SV ಸಜ್ಜನ್ ಅವರ ಗಾಣದ ಎಣ್ಣೆ ತಯಾರಾಗುವಂತ ಒಂದು ಕೇಂದ್ರದಲ್ಲಿದ್ದೀನಿ. ಬರೀ ನಿಮ್ಗೀಗ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಹೆಂಗ್ ರೆಡಿ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ನನಗೀಗ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲೇ ನೋಡ್ತಿದ್ರಲ್ವಾ, ಇದು ಕುಶುಬಿ ಕಾಣಿಸುತ್ತೆ ನೋಡಿ. ಸೊ ಈ ಕುಶುಬಿ ಬೀಜಗಳನ್ನ ತಗೊಂಡು ಇಲ್ಲಿ ಹಾಕ್ತಾರೆ. ಅಲ್ಲಿಂದ ಇಲ್ಲಿ ಹಾಕಿದ್ಮೇಲೆ ಫಿಲ್ಟರ್ ಆಗುತ್ತೆ. ಕಸ ಏನಿರುತ್ತೆ, ಮಣ್ಣು ಏನಿರುತ್ತೆ, ಎಲ್ಲವೂ ಕೂಡ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಆಗಿದ್ದು ಇದನ್ನ ತಗೊಂಡು ಬಂದು ಇಲ್ಲಿ ಹಾಕ್ತಾರೆ. ನೋಡ್ತಿದ್ರಲ್ವಾ ಇಲ್ಲಿ. ಸೊ ಇದ್ರೊಳಗಡೆ ಹಾಕಿದ ತಕ್ಷಣ ಇಲ್ಲಿ 3 ಲೇಯರ್ನಲ್ಲಿ ಡಿವೈಡ್ ಆಗುತ್ತೆ. ಇಲ್ಲೊಂದು ಲೇಯರು, ಇಲ್ಲೊಂದು ಲೇಯರು, ಇಲ್ಲೊಂದು ಲೇಯರು. ಇಲ್ಲಿ ಪೂರ್ತಿ ಪ್ಯೂರ್ ಹಿಟ್ಟಿನ ತರ ಬರುತ್ತೆ, ಮಿಡ್ಡಲ್ಲಿ ಸ್ವಲ್ಪ ಬೀಜ ತರ ಬರುತ್ತೆ, ಇಲ್ಲಿ ಪೂರ್ತಿ ಮೇಲೆ ಸ್ವಲ್ಪ ದಪ್ಪ ತರ ಬರುತ್ತೆ. ಸೊ ಈ 3 ಲೇಯರು ಕೂಡ ಬಳಕೆ ಆಗುತ್ತೆ. ಆ 3 ಲೇಯರ್ ಅನ್ನ ತಗೊಂಡು ಇಲ್ಲಿ ಕಾಣಿಸ್ತಿದಲ್ವಾ, ಇದ್ರಲ್ಲಿ ಹಾಕ್ತಾರೆ. ಇದಕ್ಕೆ ಪಂಕ ಅಂತ ಕರೀತಾರೆ. ಈ ಪಂಕ ಮಷೀನ್ ಅಲ್ಲಿ ಹಾಕಿದಾಗ ಒಟ್ಟೆಲ್ಲ ಪೂರ್ತಿ ಹೊರಗೆ ಬೀಳುತ್ತೆ, ಉಳಿದಿದ್ದು ಬೀಜ ಮಾತ್ರ ಅಲ್ಲೇ ಇರುತ್ತೆ. ಆ ಬೀಜವನ್ನ ತಗೊಂಡು ಡೈರೆಕ್ಟ್ ಆಗಿ ಅವರು ಈ ತರ ಚೀಲಗಳಲ್ಲಿ ತುಂಬಿಕೊಂಡು ಅಲ್ಲಿ ಇಡ್ತಾರೆ. ಸೊ ಒಟ್ಟು ಯಾವ ತರ ಆಗಿರುತ್ತೆ ಇಲ್ಲಿ ನೋಡಿ, ಇದು ಪ್ಯೂರ್ ಒಟ್ಟು ಕಾಣಿಸುತ್ತಲ್ವಾ. ಈ ಒಟ್ಟು ಕೂಡ ಬಳಕೆ ಆಗುತ್ತೆ, ಯಾವುದು ವೇಸ್ಟ್ ಆಗಲ್ಲ ಇದರಲ್ಲಿ, ಯಾವುದು ವೇಸ್ಟ್ ಆಗಲ್ಲ, ಎಲ್ಲ ಕೂಡ ಬಳಕೆ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ರಲ್ವಾ, ನೋಡಿ ಕಾಣಿಸುತ್ತಲ್ವಾ. ಸೊ ಈ ತರ ಆಗುತ್ತೆ. ಆ ಒಂದು ಬೀಜ ಏನು ಬಂದಿರುತ್ತಲ್ವಾ, ಕುಶುಬಿಯಿಂದ ಬೀಜ ಹೊರಗಡೆ ಬರುತ್ತಲ್ಲ, ಆ ಬಂದಂತಹ ಬೀಜವನ್ನ, ಸೊ ಇದರಲ್ಲಿ ನಿಮಗೆ ಒಟ್ಟಿದೆ. ಸೊ ಪ್ಯೂರ್ ಬೀಜ ಹೆಂಗೆ ಬರುತ್ತೆ ತೋರಿಸ್ತೀನಿ ತಡೀರಿ. ಸೊ ಇದು ಹಿಟ್ಟಿನ ತರ ಬಂದಿದೆ, ಬೀಜ ಬಂದಿರೋದು ಅಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲೇ ನೋಡ್ತಿದ್ರಲ್ವಾ, ಅಲ್ಲಿ ನಾನು ನಿಮ್ಗೆ ಏನು ತೋರಿಸಿದೆ, ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳ್ಬಿಟ್ಟು ಅದರಲ್ಲಿ 2-3 ಲೇಯರ್ನಲ್ಲಿ ಬಂದಿರುವಂಥ ಬೀಜ ಇದು. ಇಲ್ಲೇ ನೋಡ್ತಿದ್ರಲ್ವಾ ಇದು. ಸೊ ಇದನ್ನ ತಗೊಂಡು ಅವರು ಇಲ್ಲೇ ನೋಡ್ತಿದ್ರಲ್ವಾ ಇದರಲ್ಲಿ ಹಾಕ್ತಾರೆ. ಇದರಲ್ಲಿ ಹಾಕಿದಾದ ಮೇಲೆ ನೋಡಿ ಇಲ್ಲಿ ಈ ಥರ ಎಣ್ಣೆ ಬರುತ್ತೆ. ಅಲ್ಲಿ ಒಳಗಡೆ ಮಿಷಿನ್ ತಿರುಗ್ತಾ ಇದೆ ನೋಡಿ, ಅಲ್ಲೇ ನೋಡ್ತಿದ್ರೆ 10 HP ಮೋಟರ್ ತಿರುಗ್ತಾ ಇದೆ ಅಲ್ವಾ, ಅಲ್ಲಿ ನೋಡಿ ಅಲ್ಲಿಂದ ಕನೆಕ್ಷನ್ ಒಳಗಡೆ ಇದೆ, ಇದು ಒಳಗಡೆ ತಿರುಗ್ತಾ ಇದೆ. ಅದು ತಿರುಗಿದ್ರಿಂದ ಸೊ ಅಲ್ಲಿಂದ ಡೈರೆಕ್ಟ್ ಎಣ್ಣೆ ಇಲ್ಲಿ ತಿರುಗಿದ್ದು ಪೂರ್ತಿ ಬರ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಹೋಲ್ ಇದೆ ಕಾಣಿಸುತ್ತಾ. ಸೊ ಆ ಹೋಲಲ್ಲಿ ಬರ್ತಾ ಇದೆ, ಬಂದದ್ದು ಇಲ್ಲಿ ಬಿದ್ದು. ಸೊ ಈ ತರ ಇಲ್ಲಿಂದ ನೆಕ್ಸ್ಟ್ ಈ ಬಕೆಟಿಂದ ತಗೊಂಡೋಗಿ ಹಂಗೆ ತಗೊಂಡೋಗಿ ಮನೇಲಿ ಕಾಸ್ಕೋತಾರೆ, ಇಲ್ಲ ಅಂದ್ರೆ ಅವರೇ ಕಾಯಿಸ್ಕೊಡ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಒಂದು ಬೊಗಣಿಯಲ್ಲಿ ತಂದು ಹಾಕಿ ತುಪ್ಪ ಎಷ್ಟು ಕಾಯಿಸ್ತಾರೆ ಅಷ್ಟು ಕಾಯಿಸ್ತಾರಂತೆ, ಉಗಿ ಹಿಡಿಯೋ ತನಕ ಕಾಯಿಸ್ಬಿಟ್ಟು ಅದನ್ನ ತೆಗಿತಾರೆ. ಸೊ ತೆಗೆದಾದ್ಮೇಲೆ ಡೈರೆಕ್ಟ್ ಬಳಸ್ತಾರೆ ಮನೆಗೆ. ಸೊ ಹೊರಗಿನ ಎಣ್ಣೆಗೂ ಈ ಎಣ್ಣೆಗೂ ತುಂಬಾ ವ್ಯತ್ಯಾಸ ಇದೆ. ಅದನ್ನ ಹೇಳಕ್ಕೆ ನಮ್ಮ ಜೊತೆ ಆಕಾಶ್ ಅವರು ಇದ್ದಾರೆ. ಬ್ರದರ್, ಈಗ ಹೊರಗಿನ ಎಣ್ಣೆ ಮತ್ತೆ ಈ ಒಂದು ಕುಶುಬಿ ಎಣ್ಣೆ ಅಥವಾ ನಮ್ಮ ಆರ್ಗ್ಯಾನಿಕ್ ಎಣ್ಣೆ ಬಗ್ಗೆ ಇರುವಂತ ವ್ಯತ್ಯಾಸಗಳು ಯಾವ ಅಜಗಜಾಂತರ ವ್ಯತ್ಯಾಸ ಇದೆ ಗೊತ್ತಿರೋ ಪ್ರಕಾರ. ಸೊ ನಿಮ್ಗೆ ಏನೇನು ಅದ್ರ ಬಗ್ಗೆ ಅನ್ಸುತ್ತೆ ಹೇಳ್ಬೋದು ಸರ್. ಈ ಸದ್ಯಕ್ಕೆ ಹೊರಗಡೆ ಎಣ್ಣೆ ಇರುತ್ತಲ್ವಾ, ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಬೇರೆ ಎಣ್ಣೆ ಬೇರೆ ಟೈಪ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಅದರಿಂದ ನಮ್ದು ಆಯಿಲ್ ಅಲ್ಲಿ ಕಂಟೆಂಟ್ ಬರೋದೇ ಅದು. ಇಲ್ಲೆಲ್ಲಿ ನಾವು ಏನು ಕೆಮಿಕಲ್ಸ್ ಯೂಸ್ ಮಾಡಲ್ಲ, ಅದು ನ್ಯಾಚುರಲ್ ಆಗಿ ಒಂದ್ ಡಬ್ಬಿಯಲ್ಲಿ ಹಾಕಿಡ್ತೀವಿ. ಕಸರಿದ್ದ ಕೆಳಗಡೆ ಬರುತ್ತೆ, ಚಲೋ ಪ್ಯೂರ್ ಎಣ್ಣೆ ಬರುತ್ತೆ ಮ್ಯಾಮ್. ಸೊ ರೆಡಿ ಆಗಿ ತೋರಿಸಬಹುದಾ? ಓಕೆ ಬನ್ನಿ. ಯಾವತ್ತು ಕುಶುಬಿ ಎಣ್ಣೆ ಗೋಲ್ಡನ್ ಕಲರ್ ಇರುತ್ತೆ. ಗೋಲ್ಡನ್ ಕಲರ್ ಇರುತ್ತೆ. ಓಕೆ, ಕುಶುಬಿನ ಯಾವತ್ತೂ ಗೋಲ್ಡನ್ ಕಲರ್ ಇರೋದು. ಪೂರಾ ಈಗ ಇದು ಪೂರಾ ಕೆಳಗಡೆ ಕಸರ್ ಹೋದ್ಮೇಲೆ ಪೂರಾ ಪ್ಯೂರ್ ಎಣ್ಣೆ ಇದೆ. ಓಕೆ, ಪ್ಯೂರ್ ಎಣ್ಣೆನಾ? ಓಕೆ ಸ್ನೇಹಿತರೆ, ಈಗ ಕುಕ್ ಮಾಡ್ಬೋದು. ಓಕೆ, ಅದು ಆಗೋದು ಯಾವ ತರ, ಅದು ಆಗೋದು ಯಾವಾಗ, ಮೀನ್ಸ್ ಕಾಯಿಸಿದಾಗ? ಕಾಯಿಸಿದ್ಮೇಲೆ ಒಂದು ಬೆಳಿಗ್ಗೆ ಮಾರ್ನಿಂಗ್ ಮಾಡಿದ್ರಾ? ಓಕೆ ಮಾರ್ನಿಂಗ್ 8 o'clock ಮಾಡಿದ್ರಾ? ಒಂದು ಟಿನ್ನಿಗೆ ಎಷ್ಟು ಇದು? 1 kgಗೆ 200 rupees. 200 ಇದೆ. ಒಂದು ಟಿನ್ನಿಗೆ ಎಷ್ಟಾಗುತ್ತೆ? ಟಿನ್ಗೆ ಓಕೆ, ಒಂದು ಟಿನ್ನಿಗೆ 3000 ಆಗುತ್ತೆ. ಬಟ್ ಆರ್ಗ್ಯಾನಿಕ್ ಇರುತ್ತೆ. ಸೊ ನೀವು ಹೊರಗಡೆ ಏನ್ ತಗೋತೀರಾ, ಕಡಿಮೆ ದುಡ್ಡಿಗೆ ಸಿಗ್ಬೋದು, ಕಡಿಮೆ ದುಡ್ಡಿಗೂ ಇಲ್ಲ, ಎಲ್ಲ 150-180 ಆಗಿದೆ. ಬಟ್ ಇದನ್ನೇನ್ ತಗೋತೀರಾ, ರಿಯಲ್ ಹೇಳ್ತೀನಿ, ತುಂಬಾ ಆರ್ಗ್ಯಾನಿಕ್. ಸೊ ಹಾರ್ಟ್ ರಿಲೇಟೆಡ್ ಏನಾದ್ರು ಡಿಸೀಸಸ್ ಬರ್ತಾ ಇರ್ತಲ್ವಾ, ಅದು ತುಂಬಾ ಕಡಿಮೆ ಆಗುತ್ತೆ ಈ ಎಣ್ಣೆನ ಬಳಸೋದ್ರಿಂದ. ಸೊ ಎಷ್ಟು ತರದ ಎಣ್ಣೆನ ರೆಡಿ ಮಾಡ್ತೀರಾ ನೀವು ಇಲ್ಲಿ? ನಾವಿಲ್ಲಿ ಒಂದು 7 ಟೈಪ್ ಸೀಡ್ಸ್ ಮಾಡ್ತೀವಿ. ಔಡ್ಲ, ಸೂರ್ಯಪಾನ, ಕುಶುಬಿ, ಎಳ್ಳು. ಜಾಸ್ತಿ ಸೇಲ್ ಆಗೋದು ನಮ್ಮ ಹತ್ರ ಕುಶುಬಿ ಎಣ್ಣೆನೆ. ಸೊ ರೈತರು ಬೆಳೆದಿರೋದು ಮತ್ತೆ ನಿಮ್ ಕಡೆನೂ ಹೋಗೋದು. ಓಕೆ. ಸೊ ಇದರಲ್ಲಿ ಮತ್ತೆ ಮುಂದೆ ರೆವಲ್ಯೂಷನ್ ಏನಾಗ್ಬೋದು, ಮೀನ್ಸ್ ರೆವಲ್ಯೂಷನ್ ಏನಾಗುತ್ತೆ ಇದರಲ್ಲಿ? ರೆವಲ್ಯೂಷನ್ ಅಲ್ಲಿ ಏನಾಗುತ್ತೆ, ಪ್ಯಾಕಿಂಗ್ ಮಾಡ್ಬೋದು. ಆದ್ರೆ ಈಗ ಒಂದು ಆರ್ಗ್ಯಾನಿಕ್ ಅಂತ ಕಾನ್ಸೆಪ್ಟ್ ಬಂದಿದೆ ಅಲ್ಲ, ಈ ಆರ್ಗ್ಯಾನಿಕ್ ಅಲ್ಲಿ ಒಂದ್ ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ. ಈಗ ಆರ್ಗ್ಯಾನಿಕ್ ಯಾವತ್ತೂ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಹೌದು. ಈಗ ಆರ್ಗ್ಯಾನಿಕ್ ಮಾಡೋರೆಲ್ಲ ಪ್ಲಾಸ್ಟಿಕ್ ಬಾಟಲ್ ಅಲ್ಲೇ ಹಾಕೊಡ್ತಾರೆ. ಈ ಆಯಿಲ್ ವೈಟ್ ಪ್ಲಾಸ್ಟಿಕ್ ಬಾಟಲ್ ಹಾಕಿ ಕೊಟ್ಟಿಂದ ಅದು ಆರ್ಗ್ಯಾನಿಕ್ ಆಗಿ ಉಳಿಯಂಗೆ ಇಲ್ಲ, ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಅದ್ರೊಳಗೆ ಬಂದೇ ಬರುತ್ತೆ. ಹೌದು. ಅದಕ್ಕಾಗಿ ನಾವೇನ್ ರೆವಲ್ಯೂಷನ್ ಮಾಡ್ತಾ ಇಲ್ಲ, ಹೇಗಿದೆ ಹಾಗೆ. ಓಕೆ ಸ್ನೇಹಿತರೆ, ನೋಡ್ಬೋದು ಅವ್ರು ಹೇಳ್ತಾ ಇದ್ರೆ, ಇದರಿಂದ ತಗೊಂಡೋಗಿ ನೀವೇನಾದ್ರೂ ಪ್ಲಾಸ್ಟಿಕ್ ಹಾಕಿದ್ರಿ ಅಂದ್ರೆ ಅದು ಡೆಫಿನೆಟ್ಲಿ ಮತ್ತೆ ಅದು ಅನ್ಆರ್ಗ್ಯಾನಿಕ್ ಆಗುತ್ತೆ, ಆರ್ಗ್ಯಾನಿಕ್ ಆಗೋದೇ ಇಲ್ಲ. ಸೊ ಆರ್ಗ್ಯಾನಿಕ್ ಆಗಿ ಉಳಿಬೇಕು ಅಂದ್ರೆ ಅದನ್ನ ನಾವು ಅದಕ್ಕೇನು ಎಫೆಕ್ಟ್ ಆಗದೆ ಇರುವಂತಹ ವಸ್ತುಗಳಲ್ಲೇ ಇಡ್ಬೇಕು ಅದನ್ನ.
ಸೊ ಅದು ಆಗೋದು ನೋಡ್ತೀರಲ್ವಾ ಈ ತರದ ಟೆನ್ಗಳು ಇಟ್ಟಾಗ. ಅದಾದ್ಮೇಲೆ ನಾವು ಮನೆಗೆ ಬಳಸುವಂತ ಯಾವ್ದಾದ್ರು ಬೇರೆ ಬೇರೆ ಹಳೆಯ ಕಾಲದ ವಸ್ತುಗಳಲ್ಲಿ ಇಲ್ಲೇ ನೋಡ್ತಿದ್ರ ಇದು ಅಲ್ಲಿಂದ ಬಂದಂತಹ ಇಂಡಿಯನ ಇಲ್ಲಿ ಹಾಕ್ತಿದ್ದಾರೆ ನೋಡಿ. ಸೊ ಅಲ್ಲಿ ಉಳಿದಿರುವಂತಹ ಇಂಡಿಯನ ಇಲ್ಲಿ ಹಾಕ್ತಾರೆ. ಈ ಇಂಡಿ ಮತ್ತೆ ಬೇರೆ ಕಡೆ ಹೋಗುತ್ತೆ. ಇಲ್ಲಾಂದ್ರೆ ನೋಡಿ ಈ ತರ ಪ್ಯಾಕ್ ಮಾಡ್ತಿದ್ರಲ್ವಾ. ಸೊ ಇವರು ಮನೆಗೆ ಹೋಯ್ತಿದಾರೆ. ಬ್ರದರ್ ಎಲ್ಲಿಗೆ ಹೋಯ್ತಾ ಇದ್ರಿ ದನಕ್ಕ? ಸೊ ಯಾವಾಗಿಂದ ಹಾಕದ್ರಿ ದನಕ್ಕ? ಕಾಯಂ ಹಾಕ್ತೀವಿ. ಎಷ್ಟು ವರ್ಷದಿಂದ? ಮುತ್ತಾತನ ಕಾಲದಿಂದ. ಸೊ ಸುಮಾರು ವರ್ಷಗಳಿಂದ ತುಂಬಾ ಹಿರಿಯರ ಕಾಲದಿಂದನೂ ಇಂಡಿಯನ ದನಕ್ಕೆ ತಿನ್ನಿಸ್ತಾರೆ. ಯಾವ ಟೈಮಲ್ಲಿ ಹಾಕ್ತಿರಿ ಬ್ರದರ್? ಬೆಳಗ್ಗೆ ಸಾಯಂಕಾಲ 2 ಟೈಮ್. ಸೊ ಓಕೆ, 2 ಟೈಮು ಬೆಳಗ್ಗೆ ಸಾಯಂಕಾಲ ಇಂಡಿಯನ್ ಹಾಕ್ತಾರಂತೆ. ಇಂಡಿಯನ್ ಹಾಕ್ತಾರೆ. ಅಲ್ಲೇ ನೋಡ್ತಿದ್ರಲ್ವಾ, ಅಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಎಣ್ಣೆ. ಇಲ್ಲಿ ಬಂದ್ಮೇಲೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆದ್ಮೇಲೆ ಆಯ್ತು, ಅಲ್ಟಿಮೇಟ್ಲಿ ಅದನ್ನ ಮತ್ತೆ ದನಗಳು ಮತ್ತೆ ಅದಾದ್ಮೇಲೆ ಜಾನುವಾರುಗಳು ತಿನ್ನಕ್ಕೆ ಆಗೋದು. ಸೊ ಅದನ್ನ ಕಟ್ ಮಾಡ್ಬಿಟ್ಟು ಅಲ್ಲಿ ಕಾಣಿಸಿದಲ್ವಾ ಆ ತರದ ಚೀಲಗಳಲ್ಲಿ ಜನ ಬಂದು ತಗೊಂಡು ಹೋಗ್ತಾರೆ. ಬ್ರದರ್ ಇಲ್ಲಿದೆ ಅಲ್ವಾ ಈ ತರ, ಮತ್ತೆ ನಾರ್ಮಲ್ ಆಗಿ ಬೇರೆ ಬೇರೆ ತರನು ಬರುತ್ತೆ ಅದು. ಸೊ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್? ಯೂಸ್ ಮಾಡಬಹುದು ಅದನ್ನ. ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಆಯಿಲ್ ಜಾಸ್ತಿ ಹಿಡಿದಿಟ್ಕೊಳ್ಳಲ್ಲ. ಕಂಟೆಂಟ್ ಇರಲ್ಲ, ಆಯಿಲ್ ಕಂಟೆಂಟ್. ಸ್ವಲ್ಪ ಆಯಿಲ್ ಕಂಟೆಂಟ್ ಇತ್ತು, ಸ್ವಲ್ಪ ಬಿರುಸಿತ್ತಂದ್ರೆ ದನ ಬಾಯಾಡಿಸುತ್ತೆ, ಕಣ್ಣಿಗೆ ಜಾಸ್ತಿ ತಿನ್ನುತ್ತೆ. ಹಾಗಾಗಿ ಈಗ ಮಾಡೋದು. ಇದಕ್ಕೆ ಏನಂತ ಕರೀತೀರಾ? ಟೇಬಲ್ ಗಾಣ. ನೋಡಿ ಮೊದ್ಲೆಲ್ಲ ಇದು ಎತ್ತುಗಳು ಹಿಡ್ಕೊಂಡು ತಿರುಗ್ತಿದ್ವು, ಈಗ ಮಷಿನ್ ಬಂದಿದೆ ಅಷ್ಟೇ. ಈ ಶೇಪ್ ಅಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿ ಆಯಿಲ್ ಕಂಟೆಂಟ್ ಹಿಡಿದಿಟ್ಕೊಳ್ಳುತ್ತೆ. ಅದೇ ಓಪನ್ ಇದ್ರೆ ಆರೋಗ್ಬಿಡುತ್ತೆ. ಹೌದೌದು. ಸೊ ಈ ತರ ಸ್ಟೋರ್ ಮಾಡಿ. ಹೌದೌದು. ಇದು ಜಾಸ್ತಿ ದಿನ ಇಟ್ಟರು ಕೂಡ ಎಣ್ಣೆಯ ಒಂದು ಅಂಶ ಏನಿರುತ್ತೆ ಅದು ಹಾರೋಗಲ್ಲ. ಈ ತರ ಇದ್ದಾಗ, ಈ ಶೇಪಲ್ಲಿ ಇದ್ದಾಗ. ಅದೇನಾದ್ರೂ ನಾರ್ಮಲ್ ಆಗಿತ್ತು ಅಂದ್ರೆ ಆ ಶೇಪಲ್ಲಿ ಇದ್ದಾಗ ಬೇಗ ಗಾಳಿ ಬಂದು ಅದೆಲ್ಲ ಗಾಳಿಗಿದ್ದಾಗ ಓಪನ್ ಆಗಿಟ್ಟಾಗ ಆರ್ಬಿಡುತ್ತೆ. ಹಂಗಾಗಿ ದನ ತಿಂದ್ರು ಕೂಡ ಜಾಸ್ತಿ ಮೇವನ್ನ ಅಥವಾ ಕಣಿಕೆಯನ್ನ ತಿನ್ನಕ್ಕಾಗಲ್ಲ ಅದಕ್ಕೆ. ಬಾಯಿ ಎತ್ತ ಮೇಲೆ ಕಾಡಿಸ್ತದ, ಅದ್ರ ಸಂಬಂಧ ಮಾಡಿದ್ವಿ ಈ ಪ್ರೊಸೆಸ್. ಹಿಂಗೆ ಕುಲ್ಲ ಮಾರಿದ್ರೆ ಅದು ತಗೊಳಂಗಿಲ್ಲ. ಕುಲ್ಲ ಮಾರ್ತಾರೆ ಮಂದಿ, ಸುಮ್ ತಿನ್ಬಿಡುತ್ತೆ ಅದು. ಹೌದೌದು. ಬಟ್ ಅದು ಮೆಲ್ಕ್ ಹಾಕಂಗಿಲ್ಲ. ಹಾಡಿತ್ತಂದ್ರೆ ಸ್ವಲ್ಪ ಜಾಸ್ತಿ ಮೇಲೆ ಕಾಡಿಸುತ್ತೆ. ಜಾಸ್ತಿ ಕಣಕಿ ತಿನ್ನುತ್ತೆ. ಬೇಸಿಗೆಯಲ್ಲಿ ಬರೀ ಕಣಕಿ ಅಷ್ಟೇ ಇರುತ್ತದೆ, ಹಸಿ ಮೇವು ಇರಂಗಿಲ್ಲ. ಹೌದೌದು. ಅವಾಗ ಜಾಸ್ತಿ ಕಣಕಿ ತಿನ್ಲಿ ಅಂತೇಳಿ ಇರುತ್ತೆ. ಓಕೆ. ಹಾಗಾಗಿ ಜಾಸ್ತಿ ಸಮ್ಮರ್ ಅಲ್ಲೇ ನಾವು ಜಾಸ್ತಿ ಸೀಸನ್. ಇಲ್ಲೇನು ರೆಡಿ ಆಗ್ತಿದ್ಯಲ್ವಾ? ಸೊ ಅದು ರೆಡಿ ಆಗಿರೋದು ಅಲ್ಲಿದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಓಕೆ, ನೋಡ್ಬೋದು ನೀವು. ನೋಡಿ ಈ ತರ ಇದೆ. ಬ್ಯಾಗ್ ನ ಹಾಕಿಟ್ವ ಬುರುಸ್ ಬಂದ್ಬಿಡ್ತದ. ನಾವು ಎಷ್ಟು ಬೇಕಾದ್ರೆ ಇಡ್ಬೋದು, ಎಷ್ಟು ದಿವಸ ಬೇಕಾದ್ರೆ ಏನು ಬರಲ್ಲ. ಓಕೆ. ಬಾಳಾದ್ರೆ ಡಸ್ಟ್ ಕುಂಡ್ರಿಸಿ ಈ ಜನ ಇದನ್ನು ತಂದು ಬಂದು ಒಯ್ತಾರೆ ಇದನ್ನ. ಓಕೆ ಇದನ್ನ ಬಳಸ್ತಾರೆ ಈಗ. ಏನ್ ಕಲ್ಲಿದಂಗ ಐತಲ್ವ ಇದು? ಅಂದ್ರೆ ಈಗ ಇದನ್ನ ದನ ತಿಂತಾವ? ನಿಜ ಮಾಡ್ತಾರೆ. ಸಣ್ಣ ಪೀಸಸ್ ಕೊಡ್ತಾರೆ. ಸ್ನೇಹಿತರೆ, ದನಗಳಿಗೆ ನೋಡ್ಬೋದು ನೀವು ಎಷ್ಟು ಗಟ್ಟಿ ಇದೆ ಅಂತೇಳಿ. ಜಾನುವಾರುಗಳಿಗೆ ಕಟ್ ಮಾಡಿ ತಿನ್ನಿಸ್ತಾರಂತೆ. ಈ ತರ ಗಟ್ಟಿ ಆಗಿರೋದ್ರಿಂದ ಆಯಿಲಿ ಕಂಟೆಂಟ್ ಜಾಸ್ತಿ ಇರುತ್ತಂತೆ. ಹಂಗಾಗಿ ಅವು ಹೆಚ್ಚಿನ ಕಣಿಗೆಯನ್ನು ತಿನ್ನಕ್ಕೆ ಅವುಗಳಿಗೆ ಹೆಲ್ಪ್ ಆಗುತ್ತೆ, ಸಾಧ್ಯತೆ ಆಗುತ್ತೆ. ಈ ರೀತಿಯ ಎಣ್ಣೆಯ ಅಂಶ ಜಾಸ್ತಿ ಹಿಡಿದಿಟ್ಕೊಂಡಾಗ, ಈ ರೀತಿ ಇದ್ದಾಗ ಮಾತ್ರ ಎಣ್ಣೆಯ ಅಂಶ ಜಾಸ್ತಿ ಇರುತ್ತೆ. ಓಪನ್ ಆಗಿ ಇಟ್ಟಾಗ ಹಾರ್ಕೊಂಡು ಪೂರ್ತಿ ಖಾಲಿ ಆಗಿಬಿಟ್ಟಿರುತ್ತೆ. ಹಂಗಾಗಿ ಅವು ಬೇರೆ ತಿಂತಾವೆ, ಆವಾಗ ಅವಕ್ಕೆ ಎಕ್ಸ್ಟ್ರಾ ಕಣಿಗೆ ತಿನ್ಬೇಕಂತ ಅನ್ಸಲ್ಲ. ಓಕೆ, ಥ್ಯಾಂಕ್ ಯು ಬ್ರದರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರು ಆಕಾಶ್ ಅವರಲ್ಲ? ಸೊ ಆಕಾಶ್ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗುಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗ. ಅಲ್ಲಿ ತನಕ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.